ಚಂದ್ರು ಅವರ 40 ವರ್ಷಗಳನ್ನು ಮುಗಿಸಿ 41ನೇ ವರ್ಷಕ್ಕೆ ಏನು ಕಾಲಿಡ್ತಾ ಇದ್ದಾರೆ. ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 20 ಅನಾಥಾಶ್ರಮ, ಬಡ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಊಟ ಕಳಿಸಿ ಫುಲ್ ಡೇ ಕೊಡ್ತಾರೆ, ಅದು ಮುಖ್ಯ. 100 ವರ್ಷ ಅವರು ಸುಖವಾಗಿರಲಿ ಅಂತ ನಾವು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಚಂದ್ರು ಅವರ 40 ವರ್ಷಗಳನ್ನು ಮುಗಿಸಿ 41ನೇ ವರ್ಷಕ್ಕೆ ಏನು ಕಾಲಿಡ್ತಾ ಇದ್ದಾರೆ. ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಚಂದ್ರು ಅವರು ಎಲ್ಲ ಸ್ನೇಹಿತರ ಮತ್ತು ಹಿತೈಷಿಗಳ ಆಪ್ತ ಮಿತ್ರ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಸ್ನೇಹಜೀವಿ, ಯಾರ ಬಗ್ಗೆನೂ ಕೋಪ ಮಾಡ್ಕೊಳ್ಳಲ್ಲ. ಯಾವುದೇ ನಾಯಕರಿರ್ಬೋದು, ಲೀಡ್ರ್ ಇರ್ಬೋದು, ಸಾಮಾನ್ಯ ಸ್ನೇಹಿತರಿರ್ಬೋದು, ಎಲ್ಲರನ್ನೂ ಒಂದೇ ಥರ ನೋಡುವಂಥ ಅತಿ ಆತ್ಮೀಯ ಗೆಳೆಯರಲ್ಲಿ ಚಂದ್ರು ಅವರು ಮೊದಲನೇವ್ರು ಆಗ್ತಾರೆ. ನಿಜವಾಗ್ಲೂ ಇಂಥ ಸ್ನೇಹಿತರನ್ನು ಪಡೆದಿರುವಂಥ ಎಲ್ಲ ನಮ್ಮ ಹುಡುಗರುಗಳೆಲ್ಲ ನಿಜವಾಗ್ಲೂ ಧನ್ಯವಂತರೆ. ಚಂದ್ರು ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ಸನ್ನು ಕೊಟ್ಟು ಜನಗಳ ಜೊತೆ ಇದೇ ರೀತಿ ಇರೋವಂಥ ಒಂದು ಭಾಗ್ಯವನ್ನು ಕೊಡಲಿ ಭಗವಂತ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ 12/1 ಜನ್ಮದಿನದ ಶುಭಾಶಯಗಳು ಮಿಸ್ಟರ್ ಚಂದ್ರು ಅವರಿಗೆ. ಚಂದ್ರನವರು ಬಡವ್ರ ಬಗ್ಗರಿಗೆ, ಅನಾಥರಿಗೆ, ನಾನಿವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದಾಗ ಸುಮಾರು 10ರಿಂದ 20 ಅನಾಥಾಶ್ರಮ, ಬಡ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಊಟ ಕಳಿಸಿ ಫುಲ್ ಡೇ ಕೊಡ್ತಾರೆ, ಅದು ಮುಖ್ಯ. ಕೆಲವರು ದೊಡ್ಡದಾಗ ಅದು ಇದು ಮಾಡ್ಕೊಂಡಿದ್ದಾರೆ, ಅದೆಲ್ಲ ಮುಖ್ಯ. ಹಸುವಲ್ಲಿದ್ದಂಥವ್ರು, ತಂದೆ ತಾಯಿನ ಅನಾಥಾಶ್ರಮ ಕಟ್ಟುವಂಥ ಅಂಥವ್ರು ಇವತ್ತು ಅವರು ಒಂದಿನದ ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಮಾಡೋದು ನಿಜವಾಗ್ಲೂ ಖುಷಿ ಆಯಿತು. ನನಗೆ ತುಂಬ ಮನಸ್ಸಿಗೆ ಸಂತೋಷ ಆಯಿತು. ಭಗವಂತ ಇವ್ರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಸದಾ ಕೊಟ್ಟು ಕಾಪಾಡಲಿ, ಜನಸೇವೆ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಒಳ್ಳೆ ಮನಸ್ಸಿದೆ ಚಂದ್ರು ಅವ್ರಿಗೆ, ಅದರಿಂದ ಇವತ್ತು ಈ ಥರ ಕೆಲಸ ಮಾಡ್ತಾರೆ. ಬೇರೆ ಯಾವುದು ಆಡಂಬರ ಮಾಡ್ದಲ್ಲಿ ಇಂಥ ಕಾರ್ಯ ಮಾಡಿದಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಹೆಚ್ಚಿಗೆ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಕೊಟ್ಟಿರುವಂಥ ನಮಗೆ ಅದೊಂದು ಕರುಣೆ. ಇಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ ನಾವು ಅದೃಷ್ಟ ಮಾಡಿದ್ವಿ. ಅದಕ್ಕೆ ಮಾತೇ ಬರ್ತಾಯಿಲ್ಲ ಹೇಳೋಕ್ಕೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. 14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಇದೆ. ಭಗವಂತ ಎಲ್ಲ ಕನ್ನಡ ಜನತೆಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ಪದಗಳೇ ಬರ್ತಾಯಿಲ್ಲ. ಚಂದ್ರಣ್ಣ ಅಂತಂದರೆ ಸೂರ್ಯ ಚಂದ್ರ ಹೆಂಗೋ ಅದೇ ಥರ ಚಂದ್ರಣ್ಣ. ಯಾಕೆಂದರೆ ಪಾಪ ದೇವಸ್ಥಾನ ಆಗಿರ್ಬೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಕೊಡುಗೈ ದಾನಿ ಎಂದು ಹೇಳೋ ತಪ್ಪಾಗೋದು ಆ ಥರ ಮನುಷ್ಯ. ಇವತ್ತು ನಾವು ಅವರಿಂದ ಅನ್ನ ತಿಂದಿದ್ದೀವಿ. ಅವರಿಗೆ 100 ವರ್ಷ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ಹಿಂಗೆ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಹೌದು ಸರ್. ಇಲ್ಲ, ಅವರು ಬಹಳ ಜನರಾಗಿಗಳು ಮತ್ತು ದಾನಿಗಳು. ಎಲ್ಲ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಅವರಿಗೆಲ್ಲ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಭಾಳ ಜನರಾಗಿದ್ದಾರೆ. ಅವ್ರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ ಕೊಟ್ಟು 100 ವರ್ಷ ಅವರು ಸುಖವಾಗಿರಲಿ ಅಂತ ನಾವು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಚಂದ್ರಣ್ಣನಿಗೆ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೀವಿ. ಸಮಾಜ ಸೇವಕರು, ಆಮೇಲೆ ಬಡವರು ಯಾರೇ ಬಂದರೂ ಕೂಡ ಅವ್ರಿಗೆ ಸಹಾಯ ಮಾಡುವಂಥ ಒಂದು ಗುಣ ಬೆಳೆಸ್ಕೊಂಡಿರೋಂಥ ಚಂದ್ರಣ್ಣವರು ಇನ್ನೂ ಈ ಥರ ಸುಮಾರು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋಬೇಕು. ನೂರಾರು ಏನು ಬಡವರು ಯಾರಿದ್ದಾರೆ ಅವ್ರಿಗೆ ಸೇವೆ ಮಾಡುವಂಥ ಸೌಕರ್ಯವನ್ನು ದೇವರು ಇನ್ನೂ ಸ್ವಲ್ಪ ಆರೋಗ್ಯ ಕೊಡೋದ್ರ ಮುಖಾಂತರ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಬೇಕಂತೇಳಿ ನಾನು ಪ್ರಾರ್ಥಿಸ್ತೀನಿ. ಹಾಗೆ ಅವ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಸರ್.